ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದು ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಈಗ ಸ್ಕೂಲು 2 ತಿಂಗಳು ರಜಾ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ತುಂಬಾ ಬೇಗನೆ ಹೋಗ್ಬಿಡ್ತು ಅಂತ ಅನಿಸ್ತು. ಅದಕ್ಕೆ ಅವ್ರದ್ದು ಬುಕ್ಕೆಲ್ಲ ಅಡ್ಮಿಷನ್ ಮಾಡಿ ಅವ್ರ ಬುಕ್ಕೆಲ್ಲ ತೊಗೊಂಡು ಬಂದಿದ್ವಲ್ಲ, ಸೊ ಅದಕ್ಕೆಲ್ಲ ನಾನು ಬೈಂಡಿಂಗ್ ಎಲ್ಲ ಹಾಕೋಣ ಅಂದ್ಬಿಟ್ಟು ಬೈಂಡಿಂಗ್ ಹಾಕ್ತಾಯಿದ್ದೆ. ಈ ಬೈಂಡಿಂಗ್ ಹಾಕ್ತಾ ಇರಬೇಕಾದ್ರೆ ನನಗೂ ನೆನಪಾಗ್ತಾಯಿತ್ತು. ಏನಂತ ಅಂದರೆ, ನಾವು ಸ್ಕೂಲಲ್ಲೆಲ್ಲ ಇದೇ ಥರ ನಾವೂ ಎಲ್ಲ ಬೈಂಡಿಂಗ್ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು. ನಾವು ಸ್ಕೂಲ್ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ನಾವು, ಅದೆಲ್ಲ ನೆನಪಾಗ್ತಾಯಿತ್ತು. ನಮ್ಮ ಮನೇಲೂ ನಮ್ಮ ಅಪ್ಪ ಅಮ್ಮ ಇದೇ ಥರ ಮಾಡಿದ್ದಾರೆ ಅಂತ. ನಮ್ಮ ಅಪ್ಪ ಅಮ್ಮನೂ ಈ ಥರ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಅವರು ಈ ಥರ ಎಲ್ಲ ನಮಗೆ ಬೈಂಡಿಂಗ್ ಹಾಕೋದಂತೆ, ಅಡುಗೆ ಮಾಡಿಕೊಡೋದಂತೆ ಎಲ್ಲ ಮಾಡ್ತಾಯಿದ್ರು. ಈಗ ನಾವು ನಮ್ಮ ಮಕ್ಳಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಅನ್ನೋದೇ ಒಂಥರ ಖುಷಿ ಆಗುತ್ತೆ. ನಿಮಗೂ ಯಾರಿಗಾದ್ರು ಈ ಥರ ಎಲ್ಲ ಹಳೆ ಸ್ಕೂಲು ಎಲ್ಲ ನೆನಪಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾವು ಅದಕ್ಕೇ ಸ್ಕೂಲ್ದೆಲ್ಲ ಹಂಗೆ ನೆನ್ಪು ಮಾಡಿಕೊಂಡು ನಾನು ಬೈಂಡಿಂಗ್ ಶೀಟೆಲ್ಲ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಇನ್ನೊಂದು ಏನು ಅಂತಂದರೆ, ಈಗ ಇಬ್ಬರು ಮಕ್ಕಳು ಇರೋದ್ರಿಂದ ನನಗೆ ಇಬ್ಬರು ಮಕ್ಕಳು ಇದು ನೋಡಿಕೊಂಡು ಈ ಕಡೆ ಅವ್ರದ್ದು ಬೈಂಡಿಂಗ್ ಶೀಟು ಎಲ್ಲ ಹಾಕಬೇಕು. ಮತ್ತು ಸ್ಕೂಲ್ಗೆ ಕಳಿಸಿದ್ಮೇಲೆ ಅವ್ರಿಗೆ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ, ಅದೆಲ್ಲ ಮಾಡಿಸ್ಬೇಕು. ಇದೇ ಕೆಲಸ ಆಗಿಬಿಡುತ್ತೆ. ಅಮ್ಮಂದಿರದೇ ಇಷ್ಟೇ ಕೆಲಸ ಆಗಿಬಿಡುತ್ತೆ. ಅಪ್ಪಂದಿರು ಆದರೆ ಅವರು ಕೆಲಸ ಅಂದ್ಬಿಟ್ಟು ಈಚೆ ಕೆಲಸ ಮಾಡ್ಕೊಂಡು ಬರ್ತಾರೆ. ನಾವು ಅಮ್ಮಂದಿರು ಅವ್ರಿಗೆ ಏನೇನೆಲ್ಲ ಮಾಡಬೇಕಾಗತ್ತೆ ಅಲ್ವಾ. ತುಂಬಾ ನೋಡಿ, ನಾನು ನಮ್ಮ ಮನೇಲಿ ಬೈಂಡಿಂಗ್ ಎಲ್ಲ ಹಾಕೋದೆಲ್ಲ ನಾನೇ. ಸೊ ಅದಕ್ಕೆ ಇನ್ಮೇಲೆ ಅಮ್ಮಂದಿರ ಡ್ಯೂಟಿ ಶುರುವಾಗುತ್ತೆ. ಏನು, ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಮಾಡಿಸೋದು, ಅವ್ರಿಗೆ ಓದಿಸೋದು, ತಿನ್ನಿಸೋದು, ಮಲಗಿಸೋದು, ಇದೇ ಆಗ್ಬಿಡುತ್ತೆ. ನನಗಂತೂ ಇಬ್ಬರು ಮಕ್ಕಳಿರೋದ್ರಿಂದ ಅವನಿಗೂ ಓದಿಸ್ಬೇಕು, ಈ ಕಡೆ ಇವಳಿಗೂ ಸ್ಕೂಲ್ಗೆ ಈಗ ಸೇರಿಸಿರೋದು ಪ್ರೀ ನರ್ಸರಿಗೆ. ಏನಂತಂದರೆ, ಇವಳು ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಲಿ, ಅವಳಿಗೂ ಒಂದು ಸ್ವಲ್ಪ ಗೊತ್ತಾಗಲಿ, ಎಲ್ಲರ ಹತ್ರ ಬೆರೀಲಿ ಅಂತ ಅಂದ್ಬಿಟ್ಟು ನಾನು ಈಗ ಅವಳಿಗೆ 2.5 ವರ್ಷ, ಸೊ ಹಾಕ್ಬಿಟ್ಟಿದ್ದೀನಿ ಸ್ಕೂಲ್ಗೆ ಹೋಗಲಿ ಅಂತ. VSS, ಇವಳು ಸ್ಕೂಲ್ ಹೆಸರು VSS ಕಿಡ್ಸ್ ಕಿಂಗ್ಡಮ್ ಅಂತ. ಮತ್ತು ನನ್ನ ಮಗಂದು ಚೈತನ್ಯ ಸ್ಕೂಲ್ಗೆ ಹಾಕಿದ್ದೀನಿ. ಚೈತನ್ಯ ಸ್ಕೂಲಲ್ಲೂ ಅಷ್ಟೇನೆ. ಈಗ ಅವನು 3ನೇ ಕ್ಲಾಸ್ ಬೇರೆ, ಈಗಿಂದ ಸ್ವಲ್ಪ ಅವನಿಗೆ ಕ್ಲಾಸಸ್ಸು ಜಾಸ್ತಿ ಇರುತ್ತೆ, ಬುಕ್ಸ್ಗಳು ಜಾಸ್ತಿ ಇರುತ್ತೆ. ಅದೆಲ್ಲ ನಾವು ಅವ್ನಿಗೆ ಓದಿಸೋ ಅಷ್ಟರಲ್ಲಿ ನಮಗೂ ತುಂಬಾ ಇವಾಗ ಇವಳನ್ನೂ ಇಟ್ಕೊಂಡು ನನ್ನ ಮಗಳನ್ನ ಓದಿಸೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನನಗೂ. ಹೀಗೆ ಅದೆಲ್ಲ ಒಂದು ಕಡೆ ಮೇಂಟೈನ್ ಮಾಡಬೇಕು. ಇವಾಗ ಬೆಳಗ್ಗೆ ಎದ್ದು ಅಂದರೆ ಮುಂಚೆ ಎಲ್ಲ ಅವನೊಬ್ಬಂಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ಇನ್ನು ಇವಳು ಚಿಕ್ಕವಳಾಗಿರೋದ್ರಿಂದ ಇವಳನ್ನೇ ಸ್ಕೂಲ್ಗೆ ಹಾಕಿರಲಿಲ್ಲ. ಬಟ್ ಈಗ ಅವನನ್ನು ಕಳಿಸ್ಬೇಕು, ಈ ಕಡೆ ಇವನು ರೆಡಿ ಮಾಡಿ ಕಳಿಸ್ಬೇಕು. ಅವ್ರಿಗೂ ನಾಷ್ಟ ಮಾಡಿ, ಅವರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೂ ನಾಷ್ಟ ಮಾಡಬೇಕು. ಇದೆಲ್ಲ ತುಂಬಾ ಎಷ್ಟು ರಿಸ್ಕ್ ಆಗಿರುತ್ತೆ ಅಲ್ಲ. ಎಲ್ಲರೂ ಹೇಳ್ತಾರೆ ಏನಂತ, ಎಲ್ಲ ಅಮ್ಮಂದಿರೇನು ಮನೇಲಿರ್ತಾರೆ, ಮನೇಲಿ ಅವ್ರಿಗೇನು ಬರೀ ತಿಂದ್ಕೊಂಡು ಉಣ್ಕೊಂಡು ಇರ್ತಾರೆ ಅಂತ. ಬಟ್ ಈ ಥರ ಕೆಲಸ ಎಲ್ಲ ಮಾಡೋದು, ಇದೆಲ್ಲ ಮಾಡೋರಿಗೆ ಗೊತ್ತಿರುತ್ತೆ. ಅಂದರೆ ನಾವು ವುಮೆನ್ಸ್ ಏನು ಮನೇಲಿರ್ತಾರೆ ಅಂತ ಎಲ್ಲ ಅಂದ್ಕೊಬೋದು. ಬಟ್ ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆಲ್ಲ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಸ್ಕೂಲ್ದೆಲ್ಲ ನೆನಪಾಗಿ ತುಂಬಾ ನಾವು ಹಂಗೆ ಇರಬೇಕಿತ್ತು, ಈಗೂ ಸ್ಕೂಲ್ಗೆ ನಾವು ಹೋಗಬೇಕಿತ್ತು ಅಂತ ಅನಿಸೋದು. ಬಟ್ ಏನು ಮಾಡೋದು, ಈಗ ಅದು ಆಗೋದಿಲ್ಲ. ಆ ಥರ ಏನಾದರೂ ಸಂದರ್ಭ ಬಂತು ಅಂದರೆ ಹೋಗ್ಬೋದು ಅಲ್ವಾ. ಎಷ್ಟು ಖುಷಿ ಇರುತ್ತೆ ಅಲ್ವಾ, ಟೀಚರ್ಸ್ ಎಲ್ಲ ಸಿಗೋದು, ಫ್ರೆಂಡ್ಸ್ ಎಲ್ಲ ಇದು ಮಾಡೋದು ಅಂತ. ನಾವೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಎಲ್ಲ ಸಿಗಬೇಕು ಎಲ್ಲರೂ ಟೀಚರ್ಸು ಮತ್ತು ಸ್ಟೂಡೆಂಟ್ ಎಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಎಲ್ಲರೂ ಆದರೆ ಎಲ್ಲ ಸಿಗೋದು ಅಂತ ಅಂದ್ಕೊಂಡಿದ್ದೀವಲ್ಲ. ನೋಡಿ, ಇದು ಬೈಂಡಿಂಗ್ ಆದಮೇಲೆ ಅವ್ರದ್ದು ಲೇಬಲ್ ಅಂಟಿಸ್ಬೇಕು. ಆ ಲೇಬಲ್ ಅಂಟಿಸಿ ಅದ್ರ ಮೇಲೆ ಅವ್ರ ಹೆಸರು ಬರಿಬೇಕು. ಇದೆಲ್ಲ ಮಾಡಿ
ಅವ್ರದ್ಗೆ ಕೊಟ್ಟು ಕಳಿಸ್ಬೇಕು ಸ್ಕೂಲ್ಗೆ. ಇದೇ ಅಲ್ವಾ ಹೆಣ್ಮಕ್ಳದು ಮನೇಲಿ ಕೆಲಸ. ಎಷ್ಟು ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ, ಅವ್ರಿಗೆ ಅಡುಗೆ ಮಾಡೋದಂತೆ, ಇವ್ರು ಮತ್ತೆ ಕರ್ಕೊಂಬಂದು ಊಟ ಮಾಡಿಸಿ ಅವ್ರಿಗೆಲ್ಲ ಮಲಗಿಸ್ಬೇಕು ಅನ್ನೋದೆಲ್ಲ ತುಂಬ ರಿಸ್ಕ್ ಆಗುತ್ತೆ ಅದು ಎಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.